ಪ್ರಾಪರ್ಟೀಸ್ ಇನ್ ಮೈಸೂರು. ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ 3 ಎಕರೆ ಇದೆ. ಆ 3 ಎಕರೆ ಜಮೀನು ಇದೇನೆ. ಒಂದು ಕಡೆ ಇದೆ ಟಾರ್ ರೋಡ್ ಅಡ್ಜಸ್ಟೆಂಟ್, ಈಗ ತೋರಿಸ್ನಲ್ಲ ಆ ರೋಡು, ಅಲ್ಲಿ ನೀರು ಕಾಣ್ತಾ ಇದೆ ನೋಡಿ, ಅಲ್ಲಿ ತನಕನೂ ಇದೆ. 3 ಎಕರೆ ಖರಾಬು ಸ್ವಲ್ಪ ಇದೆ, ಕ್ಲಿಯರ್ ಟೈಟ್ಲ್ ಇದೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ, ಮೈಸೂರು ಬಸ್ ಸ್ಟ್ಯಾಂಡಿಂದ ಹೇಳ್ತಾ ಇರೋದು, ಸಬರ್ಬನ್ ಬಸ್ ಸ್ಟ್ಯಾಂಡಿಂದ 44 ಕಿಲೋಮೀಟ್ರ್. ರೆಡ್ ಸಾಯಿಲ್ ಇದೆ, ಲೆವೆಲ್ ಇದೆ ಲ್ಯಾಂಡ್. ಯಾವಾಗಲೂ ಈ ಥರ ನೀರು ಅಡ್ಜಸ್ಟೆಂಟ್ ಆಗಿರ್ತದೆ. ಕ್ಲಿಯರ್ ಟೈಟ್ಲ್ ಇದೆ. ಮೂಲ ಗೌಡ್ರು, ಈಗಲೂ ಅವ್ರದ್ದೇನೆ. ಟೋಟಲ್ ರೇಟ್ ಹೇಳ್ತಾ ಇದ್ದಾರೆ 2,30,00,000 ಟೋಟಲ್ ಲ್ಯಾಂಡ್ಗೆ. ನೋಡಿ, ಈ ಥರ ಸ್ವಲ್ಪ ತೋಟನೂ ಇದೆ. ಸುಮಾರು 2 ಎಕರೆ ಅಷ್ಟು ಖಾಲಿ ಜಮೀನಿದೆ, 1 ಎಕರೆ ಅಷ್ಟು ತೆಂಗಿನ ತೋಟ ಇದೆ. ನೋಡಿ, ಇದೇ ಜಮೀನು. ಈ ಮರಗಳು ಕಾಣ್ತಾ ಇಲ್ಲ, ನೀಲಗಿರಿ. ಇಲ್ಲಿ ತನಕ ಪಟ್ಟ ಲ್ಯಾಂಡ್. ಇಲ್ಲಾದಮೇಲೆ ಎಕ್ಸ್ಟ್ರಾ ಮುಂದೆ ಕಾಣ್ತಾ ಇರೋದೆಲ್ಲ ಖರಾಬ್ ಲ್ಯಾಂಡ್, ನೀರು ಖರಾಬ್ ಅಂತಾರಲ್ಲ ಆ ಥರ ಖರಾಬು. ಫುಲ್ ನೀರು ಬಂದರೆ ಈ ನೀಲಗಿರಿ ಮರ ಈಗ ತೋರಿಸ್ತಾ ಇದೆ ಹತ್ತಿರದಲ್ಲಿ, ಈ ನೀಲಗಿರಿ ತನಕ ನೀರು ಬರುತ್ತೆ. 124 ಅಡಿ ತುಂಬಿದ್ರೆ ಇಲ್ಲಿ ತನಕ ನೀರು ಬರ್ತದೆ. ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಮುಂದೆ ಹೋಗಿರ್ತದೆ ಅಷ್ಟೇ. ಟಾರ್ ರೋಡ್ ಮತ್ತು ಜಲಾಶಯಗೆ ಎರಡಕ್ಕೂ ಅಡ್ಜಸ್ಟೆಂಟ್. ಕ್ಲಿಯರ್ ಟೈಟ್ಲ್ ಇದೆ, ರೆಡ್ ಸಾಯಿಲ್ ಇದೆ, 2 ಬೋರ್ವೆಲ್ಲು ಇದೆ ಇದರಲ್ಲಿ, ಮತ್ತು ಒಂದು 50 ತೆಂಗಿನ ಮರನೂ ಇದೆ. ಬಾಕಿ ಇದೆಲ್ಲ ಖಾಲಿ ಜಮೀನು, ಏನು ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. 2,30,00,000 ಟೋಟಲ್ 3 ಎಕರೆಗೆ ಹೇಳ್ತಾ ಇರೋದು. ಟಾರ್ ರೋಡು ಮತ್ತು ಜಲಾಶಯಕ್ಕೆ ಟಚ್ ಆಗಿರೋದು ಭಾಳ ರೇರ್ ಸಿಕ್ಕೋದು ಜಮೀನು. ಮತ್ತು ಆ ಥರ ಸಿಕ್ಕಿದ್ರೂ ಈ ಜನರಲ್ ಇರೋಕ್ಕಿಲ್ಲ, ಅದೆಲ್ಲ ಪ್ರಾಬ್ಲಮ್ ಇರ್ತದೆ. ಬಟ್ ಇದು ಜನರಲ್, ಕ್ಲಿಯರ್ ಟೈಟ್ಲ್ ಮತ್ತು ಟಾರ್ ರೋಡ್ ಮತ್ತು ಇದಕ್ಕೂ ಅಡ್ಜಸ್ಟೆಂಟ್ ಇದೆ. 2 ಕಡೆಯಿಂದ ರೋಡ್ ಸಿಗ್ತದೆ. ಮತ್ತು ಇಲ್ಲಿ ಒಂದು ದೇವಸ್ಥಾನನೂ ಮಾಡ್ತಾಯಿದ್ದಾರೆ. ಆ ದೇವಸ್ಥಾನದ ಬೆನಿಫಿಟ್ ತಗೋಬೇಕು ಅಂದರೆ ಈ ಕಡೆ ಲಾಡ್ಜ್, ರೂಮ್ಸ್ ಈ ಥರ ಎಲ್ಲ ಮಾಡಿದ್ರೆ ಅವರು ಬಂದು ಉಳ್ಕೊಳ್ಳೋಕ್ಕೂ ಅವಕಾಶ ಇರ್ತದೆ. ಒಳ್ಳೆ ಬಿಸ್ನೆಸ್ ಆಯ್ತದೆ. ಈ ಸರೌಂಡಿಂಗಲ್ಲಿ ಪೆಟ್ರೋಲ್ ಬಂಕು ಇಲ್ಲ. ಆ ಟಾರ್ ರೋಡ್ ಕಡೆ ಪೆಟ್ರೋಲ್ ಬಂಕ್ ಬೇಕಾದ್ರೂ ಮಾಡ್ಕೋಬೋದು. ಮಿಕ್ಕಿದು ಫಾರ್ಮ್ ಹೌಸ್ ಮಾಡ್ಕೊಂಡು ಫಾರ್ಮ್ ಹೌಸ್ ಇಷ್ಟೇ ಈ ಥರದ್ದೆಲ್ಲ ಮಾಡ್ಕೋಬೋದು. ಗ್ರೌಂಡ್ ವಾಟ್ರು ಚೆನ್ನಾಗಿದೆ. ಈ ಸೈಡ್ ಬೋರ್ವೆಲ್ ಆಲ್ರೆಡಿ 2 ಇದೆ. ಈ ಜಲಾಶಯ ಪಕ್ಕದಲ್ಲಿರೋದ್ರಿಂದ ಗ್ರೌಂಡ್ ವಾಟ್ರು ಯಾವಾಗಲೂ